ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದಿಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಕರ್ತನನ್ನು ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಕರ್ತನು ಅನುದಿನವೂ ಸಹ ನಿಮ್ಮ ಭಾರವನ್ನು ಹೊರುವವರಾಗಿರುವಂಥದ್ದು ಮಾತ್ರವಲ್ಲದೆ ನಿಮ್ಮನ್ನು ಎಲ್ಲ ವಿಧವಾದಂತಹ ಲೋಕದ ಬಲಾತ್ಕಾರಗಳಿಂದಲೂ ಸೈತಾನನ ಕತ್ತಲೆಯ ಕ್ರಿಯೆಗಳಿಂದಲೂ ಸಹ ಬಿಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ಈ ದಿವಸವೂ ಸಹ ಅವರು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇರುವಂಥದ್ದು ವಿಶೇಷವಾದದ್ದೇ. ಯಾಕಂದರೆ ನೀವು ಕರ್ತನನ್ನು ಆರಿಸಿ ತೆಗೆದುಕೊಂಡಂತಹ ದೇವಜನರು. ಕತ್ತಲೆಯಲ್ಲಿ ಇದ್ದಂತಹ ನಿಮ್ಮನ್ನು ಬೆಳಕಿನಲ್ಲಿ ಇರಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಾತನು ನಿಮ್ಮ ಮೇಲೆ ಯಾಜಕತ್ವದ, ರಾಜತ್ವದ ಮಾತ್ರವಲ್ಲದೆ ದೇವಜನರ ಮೀಸಲಾದಂತಹ ಸ್ವಕೀಯ ಪ್ರಜೆಯ ಅಭಿಷೇಕವನ್ನು ಇಡಲ್ಪಟ್ಟಿದ್ದಾರೆ. ಇಷ್ಟೆಲ್ಲ ಅಭಿಷೇಕಗಳು ಸಹ ನಿಮ್ಮಲ್ಲಿರುವಾಗ ನಿಮ್ಮನ್ನು ಬಾಧಿಸ್ತಾ ಇರುವಂಥ ಚಿಂತೆಗಳಿಗೆ ಯಾಕೆ ನೀವು ಅವಕಾಶವನ್ನು ಕೊಡ್ತೀರಿ? ಆ ಅಭಿಷೇಕಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನಿಮ್ಮಲ್ಲಿರುವಂಥ ಅಭಿಷೇಕವು ಸಾಮಾನ್ಯವಾದದ್ದಲ್ಲ. ಶತ್ರುವಿನ ಬಲಗಳನ್ನು ಅಡಗಿಸಿ ಬಿಡುವಂಥದ್ದು. ಕತ್ತಲೆಯ ಕ್ರಿಯೆಗಳನ್ನು ಅಡಗಿಸಿ ಅದರ ಮೇಲೆ ಬೆಳಕನ್ನು ಪ್ರಜ್ವಲಿಸುವ ಹಾಗೆ ಕತ್ತಲೆಯಲ್ಲಿರುವಂಥ ಇತರ ಜನಾಂಗಗಳನ್ನು ಸಹ ನೀವು ಯೇಸು ಕರ್ತನ ಬೆಳಕಿಗೆ ಕರೆಯುವುದಕ್ಕೋಸ್ಕರವಾಗಿ ಯಾಜಕರಾಗಿಯೂ ಸಹ ಇದ್ದೀರಿ. ಮಾತ್ರವಲ್ಲದೆ ಎಲ್ಲ ದೊರೆತನೆಗಳ ಮೇಲೆ ಅಧಿಕಾರವನ್ನು ಮಾಡುವಂತಹ ಅಧಿಕಾರದ, ರಾಜತ್ವದ ಅಭಿಷೇಕವೂ ಸಹ ನಿಮ್ಮ ಮೇಲೆ ಇದೆ. ಮಾತ್ರವಲ್ಲದೆ ದೇವರಿಗೆ ನೀವು ಸ್ವಕೀಯರಾದಂತಹ ಜನಗಳು, ಸ್ವಂತ ಬಂಧು, ಸ್ವಂತ ಜನವೂ ಆಗಿದ್ದೀರಿ. ಕರ್ತನು ನಿಮ್ಮನ್ನು ಎಂದಿಗೂ ಸಹ ಕೈ ಬಿಡೋದಿಲ್ಲ. ಇಷ್ಟೆಲ್ಲ ಅಧಿಕಾರ, ಅಭಿಷೇಕವನ್ನು ನಿಮಗೆ ಆತನು ಕೊಟ್ಟಿರುವಾಗ ನೀವು ಒಬ್ಬಂಟಿಗರಲ್ಲ. ಅಭಿಷೇಕವು ನಿಮ್ಮನ್ನು ಎಲ್ಲ ವಿಧದಲ್ಲೂ ನಡೆಸುವಂಥದ್ದಾಗಿದೆ. ಆದುದರಿಂದ ಕರ್ತನನ್ನು, ಆತನ ನಾಮವನ್ನು ಮಹಿಮೆ ಪಡಿಸಲಿಕ್ಕಾಗಿ ಒಪ್ಪಿಸಿಕೊಡ್ರಿ. ಆತನ ಸುವಾರ್ತೆಯನ್ನು ನೀವು ಸಾರುವಾಗಲೆಲ್ಲ ಈ ಬಲವು ಬಲವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂಥದ್ದನ್ನು ನೀವು ಕಾಣುವವರಾಗಿದ್ದೀರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕತ್ತಲೆಯೊಳಗಿಂದ ಇವರನ್ನು ಆಶ್ಚರ್ಯಕರವಾದಂಥ ಬೆಳಕಿಗೆ ನಡೆಸಿದಂಥ ಕರ್ತನು, ನಿಮ್ಮ ಸುವಾರ್ತೆಯನ್ನು ಎಲ್ಲೆಡೆ ಸಾರುವ ಹಾಗೆಯೂ ನೀವು ಇಡಲ್ಪಟ್ಟಿರುವಂಥ ಯಾಜಕತ್ವದ, ರಾಜತ್ವದ, ಪ್ರಜೆಯ, ಸ್ವಕೀಯ ಜನರ ಅಭಿಷೇಕವು ಇವರಲ್ಲಿ ನೆಲೆಗೊಂಡು ನಿಮ್ಮ ಚಿತ್ತವನ್ನು ನೆರವೇರಿಸುವ ಹಾಗೆ ಸಹಾಯಿಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.